ಇವತ್ತು ನಮ್ಮ ಮುಂದಿರೋ ವಿಷಯ ನಿಜಕ್ಕೂ ಪ್ರತಿಯೊಬ್ಬರ ಆಸಕ್ತಿ ಕೆರಳಿಸುವಂಥದ್ದು. ಅಂದ್ರೆ ಈ 2026ರಲ್ಲಿ ಶನಿಗ್ರಹದ ಸಂಚಾರ ಆಗ್ತಿದಲ್ವಾ? ಹೌದು, ಆಗ್ತಿದೆ. ಅದು 12 ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರಲಿದೆ ಅನ್ನೋದ್ರ ಬಗ್ಗೆ ನಮ್ಮ ಇಂದಿನ ಮೂಲ ವರದಿಗಳು ಸಾಕಷ್ಟು ಸುದೀರ್ಘವಾದ ಮಾಹಿತಿಯನ್ನು ತೆರೆದಿಡ್ತಿವೆ. ಆ ವರದಿಗಳು ತುಂಬಾನೇ ಡೀಟೇಲ್ಡ್ ಆಗಿವೆ. ಯಾರಿಗಿದೆ ರಾಜಯೋಗ, ಯಾರಿಗಿದೆ ಕಠಿಣ ಪರೀಕ್ಷೆ ಅಂತೆಲ್ಲ ವರದಿಗಳು ಹೇಳ್ತಿವೆ. ಆದರೆ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯ ಉದ್ದೇಶ ಬರೀ ಆ ಭವಿಷ್ಯ ಓದೋದಲ್ಲ. ಖಂಡಿತ ಅಲ್ಲ. ಬದಲಾಗಿ ಈ ಶನಿಯ ಪ್ರಭಾವದ ಹಿಂದಿರುವ ಆ ಕರ್ಮ ಮತ್ತು ಶ್ರಮದ ತರ್ಕ ಏನಿದೆ ಅಲ್ವಾ, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿರುವ ಅತ್ಯಂತ ಬೆರಗುಗೊಳಿಸುವ ಅಂಶವೆಂದರೆ ನಮ್ಮ ಸಾಮಾನ್ಯ ಕಲ್ಪನೆಗೂ ಈ ವರದಿಗಳು ವಿವರಿಸುವ ಶನಿಯ ಮೂಲಭೂತ ಗುಣಲಕ್ಷಣಗಳಿಗೂ ಇರುವ ವ್ಯತ್ಯಾಸ. ಅಂದ್ರೆ ಜನ ಸಾಮಾನ್ಯವಾಗಿ ಶನಿ ಅಂದ ತಕ್ಷಣ ಸ್ವಲ್ಪ ಭಯ ಪಡ್ತಾರಲ್ವಾ? ಹೌದು, ಒಂದು ರೀತಿಯ ಆತಂಕ ಶುರುವಾಗತ್ತೆ. ಆದರೆ ನಮ್ಮ ಮುಂದಿರುವ ಮಾಹಿತಿಯ ಪ್ರಕಾರ ಶನಿ ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹ. ಒಂದು ರಾಶಿಯಲ್ಲಿ ಸುಮಾರು 2.5 ವರ್ಷಗಳ ಕಾಲ ಇರ್ತಾನೆ. ಓಹೋ, 2.5 ವರ್ಷ ಅಂದ್ರೆ ಸಾಕಷ್ಟು ದೊಡ್ಡ ಅವಧಿ. ಹೌದು, ಆ ನಿಧಾನಗತಿಯ ಚಲನೆ ನೀಡುವ ಫಲಿತಾಂಶಗಳು ಕೂಡ ಅಷ್ಟೇ ಬೃಹತ್ತಾಗಿರ್ತವೆ ಮತ್ತು ದೀರ್ಘಕಾಲ ಉಳಿಯುವಂತಿರ್ತವೆ. 2026ರ ವರ್ಷವನ್ನು ಶ್ರಮ, ನಿಯಮ, ನ್ಯಾಯ ಮತ್ತು ಕರ್ಮದ ಫಲವನ್ನು ನೀಡುವ ವರ್ಷ ಅಂತ ವರದಿ ಬಂಡಿಸಿದೆ. ಅಂದ್ರೆ ಶನಿಯು ಮನುಷ್ಯನಿಗೆ ಸ್ಥಿರತೆಯನ್ನು ಮತ್ತು ಹೊಣೆಗಾರಿಕೆಯನ್ನು ಕಲಿಸುವ ಒಬ್ಬ ಕಟ್ಟುನಿಟ್ಟಿನ ಶಿಕ್ಷಕ ಅಂತ ಹೇಳಬಹುದಲ್ವಾ? ಕರೆಕ್ಟ್. ಕಟ್ಟುನಿಟ್ಟಿನ ಆದರೆ ನ್ಯಾಯಶೀಲನಾದ ಶಿಕ್ಷಕ. ಯಾರು ಪ್ರಾಮಾಣಿಕವಾಗಿ ಶ್ರಮಿಸ್ತಾರೋ ಅವರಿಗೆ ಉನ್ನತಿಯನ್ನು ಕೊಡೋದು, ಆಮೇಲೆ ಯಾರು ತಪ್ಪುದಾರಿಯಲ್ಲಿ ನಡೆಯುತ್ತಾರೋ ಅವರಿಗೆ ತಕ್ಕ ಪಾಠ ಕಲಿಸುವುದು ಶನಿಯ ಮುಖ್ಯ ಉದ್ದೇಶ ಅನ್ನೋದು ಈ ಲೇಖನಗಳ ಸಾರಾಂಶ. ನಿಖರವಾಗಿ ಅದೇ ಆತನ ಮೂಲ ಸ್ವಭಾವ. ಏನು ಗೊತ್ತಾ, ಶನಿ ಯಾವತ್ತೂ ಪಕ್ಷಪಾತ ಮಾಡೋದಿಲ್ಲ. ನೀವು ಎಷ್ಟು ಶ್ರಮ ಹಾಕಿದ್ದೀರೋ ಅಷ್ಟೇ ಫಲಿತಾಂಶವನ್ನು ನಿಮ್ಮ ಕೈಗಿಡ್ತಾನೆ. ಅದಕ್ಕೆ ಆತನನ್ನು ಕರ್ಮ ಫಲದಾತ ಅಂತ ಕರೆಯೋದು. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು? ನಾವು ಸಾಮಾನ್ಯವಾಗಿ ಕೇಳುವ ಈ ರಾಜಯೋಗ ಅನ್ನೋ ಪದಕ್ಕೆ ಈ ವರದಿಯ ಹಿನ್ನೆಲೆಯಲ್ಲಿ ನಿಜವಾದ ಅರ್ಥವಾದರೂ ಏನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ವರದಿಯಲ್ಲಿ ಈ ರಾಜಯೋಗದ ಬಗ್ಗೆ ಬಹಳಷ್ಟು ಕಡೆ ಪ್ರಸ್ತಾಪಿಸಲಾಗಿದೆ. ನಾವೆಲ್ಲರೂ ರಾಜಯೋಗ ಅಂದ್ರೆ ಯಾವುದೋ ಲಾಟ್ರಿ ಹೊಡೆದ ಹಾಗೆ ರಾತ್ರೋರಾತ್ರಿ ಶ್ರೀಮಂತರಾಗುವುದು ಅಂತ ಅನ್ಕೊಂಡಿರ್ತೇವೆ. ಹೌದು, ಬಹುತೇಕರು ಹಾಗೆಯೇ ಅನ್ಕೊಳ್ತಾರೆ. ಆದರೆ ಮೂಲ ವರದಿಯ ಪ್ರಕಾರ ರಾಜಯೋಗವೆಂದ್ರೆ ಆಕಾಶದಿಂದ ಉದುರುವ ಅದೃಷ್ಟ ಅಲ್ಲ. ಮತ್ತೆ ಅದು ಪದವಿ, ಅಧಿಕಾರ, ಗೌರವ, ಹಣ ಮತ್ತು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವುದು ನಿಜ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ವಿಚಾರವೆಂದ್ರೆ ಶನಿಯು ಈ ರಾಜಯೋಗವನ್ನು ಸುಖಾಸುಮ್ನೆ ಯಾವುದೇ ಕಾರಣವಿಲ್ಲದೆ ನೀಡುವುದಿಲ್ಲ. ಅಂದ್ರೆ ಅದಕ್ಕೊಂದು ಲೆಕ್ಕಾಚಾರ ಇರುತ್ತೆ ಅಂತನಾ? ಖಂಡಿತ ಇರುತ್ತೆ. ಆತ ಹಳೆಯ ಸಾಲ, ಹಳೆಯ ಕರ್ಮ ಮತ್ತು ಹಳೆಯ ಸಂಬಂಧಗಳ ಆಧಾರದ ಮೇಲೆಯೇ ತನ್ನ ಫಲವನ್ನು ನಿರ್ಧರಿಸುತ್ತಾನೆ. ಓಹೋ, ಅಂದ್ರೆ ಇದನ್ನೊಂದು ಬ್ಯಾಂಕ್ ಆಡಿಟ್ ತರಹ ನೋಡ್ಬೋದು ಅಲ್ವಾ? ಹೌದು, ಪರ್ಫೆಕ್ಟ್ ಹೋಲಿಕೆ. ಹಿಂದಿನ ದಿನಗಳಲ್ಲಿ ನಾವು ಮಾಡಿದ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಎಂಬ ಆ ಡಿಪಾಸಿಟ್ ಮೇಲೆ ಈಗ ಬಡ್ಡಿ ಸಮೇತ ಸಿಗುವ ಪ್ರತಿಫಲವೇ ಈ ರಾಜಯೋಗ. ಶ್ರಮವೇ ಹಾಕಿಲ್ಲ ಅಂದ್ರೆ ಶನಿ ಬಂದು ರಾಜಯೋಗ ಕೊಡ್ತಾನೆ ಅಂತ ಕಾಯೋದು ವ್ಯರ್ಥ. 100ಕ್ಕೆ 100 ಸತ್ಯ. ಇದು ನಿಜಕ್ಕೂ ಕಣ್ಣು ತೆರೆಸುವ ವಿಚಾರ. ಕಷ್ಟಪಟ್ಟವರಿಗೆ ಮಾತ್ರ ಪ್ರತಿಫಲ ಅನ್ನೋದು ಪ್ರಕೃತಿಯ ನಿಯಮ ಕೂಡ ಹೌದು. ಈಗ ಆ ಎಲ್ಲರೂ ಕಾಯ್ತಿರುವ ಆ ಪ್ರಮುಖ ಭಾಗಕ್ಕೆ ಬರೋಣ. ವರದಿಯಲ್ಲಿ ಉಲ್ಲೇಖಿಸಿರುವ ಅತೀ ದೊಡ್ಡ ವಿಜೇತರು ಅಂದ್ರೆ 2026ರಲ್ಲಿ ಅತ್ಯಂತ ಹೆಚ್ಚು ರಾಜಯೋಗದ ಸಾಧ್ಯತೆ ಇರುವ ಆ 5 ಪ್ರಮುಖ ರಾಶಿಗಳು. ಹೌದು, 5 ರಾಶಿಗಳ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ. ಆ ರಾಶಿಗಳೆಂದ್ರೆ ಮಕರ, ಕುಂಭ, ತುಲಾ, ಮೇಷ ಮತ್ತು ವೃಷಭ. ಒಂದೊಂದನ್ನೇ ಬಿಡಿಸಿ ನೋಡೋಣ. ಮೊದಲಿಗೆ ಮಕರ ರಾಶಿ. ವರದಿಯ ಪ್ರಕಾರ ಮಕರ ರಾಶಿಗೆ ಇದು 2ನೇ ಭಾವದ ಪ್ರಭಾವ. ಹೌದು. ನಮ್ಮ ಕೇಳುಗರಿಗೆ ಅರ್ಥವಾಗುವ ಹಾಗೆ ಹೇಳೋದಾದ್ರೆ ಈ 2ನೇ ಭಾವ ಅಂದ್ರೆ ಏನು? ಜ್ಯೋತಿಷ್ಯದಲ್ಲಿ 2ನೇ ಭಾವವನ್ನು ಧನಸ್ಥಾನ ಅಥವಾ ಕುಟುಂಬ ಸ್ಥಾನ ಅಂತ ಕರೀತಾರೆ. ಓಹೋ, ಧನಸ್ಥಾನ. ಹೌದು. ಹಾಗಾಗಿ ಮಕರ ರಾಶಿಯವರಿಗೆ ಹಣದ ಸಂಗ್ರಹ, ಸಮಾಜದಲ್ಲಿ ಗೌರವ ಹುದ್ದೆಯಲ್ಲಿ ಏರಿಕೆಯಾಗುವ ಬಲವಾದ ಸಾಧ್ಯತೆಗಳಿವೆ. ಅಂದ್ರೆ ಆರ್ಥಿಕವಾಗಿ ಬಹಳ ಭದ್ರತೆ ಸಿಗುವ ಸಮಯ. ಕರೆಕ್ಟ್. ಅವರು ಬಹುಶಃ ದೀರ್ಘಕಾಲದಿಂದ ಹಾಕಿಕೊಂಡಿದ್ದ ಆದರೆ ಇದುವರೆಗೂ ಕಾರ್ಯಗತವಾಗದ ಯೋಜನೆಗಳು ಈಗ ಯಶಸ್ವಿಯಾಗುತ್ತವೆ.
ಹಣಕಾಸಿನ ಸ್ಥಿರತೆ ಈ ಅವಧಿಯಲ್ಲಿ ಅದ್ಭುತವಾಗಿರಲಿದೆ ಅಂತ ವರದಿ ಸ್ಪಷ್ಟಪಡಿಸ್ತದೆ. ಇನ್ನು ಕುಂಭರಾಶಿಯವರ ವಿಚಾರಕ್ಕೆ ಬಂದ್ರೆ ಇದು ಶನಿಯ ಸ್ವರಾಶಿ ಅಂತ ವರದಿ ಹೇಳಿದೆ. ಅಂದ್ರೆ ಶನಿ ತನ್ನದೇ ಮನೆಯಲ್ಲಿರ್ತಾನಲ್ವಾ? ಹೌದು, ತನ್ನದೇ ಮನೆ. ತನ್ನದೇ ಮನೆಯಲ್ಲಿ ಇದ್ದಾಗ ಗ್ರಹಕ್ಕೆ ಪವರ್ ಜಾಸ್ತಿ ಇರುತ್ತಾ? ಖಂಡಿತ ಇರುತ್ತೆ. ನಾವೆಲ್ಲರೂ ನಮ್ಮ ಮನೆಯಲ್ಲಿದ್ದಾಗ ಎಷ್ಟು ಕಂಫರ್ಟಬಲ್ ಆಗಿ, ಎಷ್ಟು ಶಕ್ತಿಯುತವಾಗಿ ಇರುತ್ತೇವೋ, ಗ್ರಹಗಳಿಗೂ ಅದೇ ನಿಯಮ ಅನ್ವಯಿಸುತ್ತೆ. ಲಾಜಿಕಲ್ ಆಗಿದೆ. ಶನಿ ತನ್ನದೇ ಮನೆಯಲ್ಲಿರೋದ್ರಿಂದ ಕುಂಭರಾಶಿಯವರ ಜೀವನದಲ್ಲಿ ಒಂದು ಅತಿದೊಡ್ಡ ಬದಲಾವಣೆಯ ಪರ್ವವೇ ಶುರುವಾಗಲಿದೆ. ವಾವ್, ದೊಡ್ಡ ಬದಲಾವಣೆ. ವರದಿಯೂ ಹೇಳುವಂತೆ ನಾಯಕತ್ವದ ಸ್ಥಾನ, ಹೊಸ ಆರಂಭಗಳು ಇವರಿಗೆ ಕಾದಿವೆ. ವಿಶೇಷವಾಗಿ 35 ವರ್ಷ ದಾಟಿದ ಕುಂಭರಾಶಿಯವರಿಗೆ ಇದೊಂದು ಬೃಹತ್ ರಾಜಯೋಗವನ್ನು ತಂದುಕೊಡಲಿದೆ. ಅಂದ್ರೆ ಜೀವನದ ದ್ವಿತೀಯಾರ್ಧದಲ್ಲಿ ಈ ರಾಶಿಯವರು ಬಹುದೊಡ್ಡ ಯಶಸ್ಸನ್ನು ಕಾಣಲಿದ್ದಾರೆ ಅಂತಾಯಿತು. ಹೌದು, ಸೆಕೆಂಡ್ ಇನ್ನಿಂಗ್ಸ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು ತುಲಾರಾಶಿಯ ಬಗ್ಗೆ ಹೇಳುವುದಾದ್ರೆ ಇದು ಇವರಿಗೆ ಅತ್ಯಂತ ಶಕ್ತಿಯುತ ವರ್ಷ ಎಂದು ವರದಿ ಬಣ್ಣಿಸಿದೆ. ಶನಿಯು 5ನೇ ಭಾವದಲ್ಲಿ ಇರುತ್ತಾನಂತೆ. ಹೌದು, 5ನೇ ಭಾವ. ಸರಿಯಾಗಿ ಯೋಜನೆ ಮಾಡಿದ್ರೆ ಹಣದ ಹೊಳೆಯ ಹರಿಯುವ ಸಾಧ್ಯತೆ ಇದೆ ಅಂತ ಉಲ್ಲೇಖಿಸಲಾಗಿದೆ. ಹೂಡಿಕೆಯಲ್ಲಿ ಲಾಭ, ಕ್ರಿಯೇಟಿವ್ ಫೀಲ್ಡ್ ಅಥವಾ ಆ ಸೃಜನಶೀಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರಿಗೆ ಅಪಾರ ಯಶಸ್ಸು ಸಿಗಲಿದೆಯಂತೆ. ಜೊತೆಗೆ ಸಂತಾನಯೋಗದಂತಹ ಅತ್ಯುತ್ತಮ ಫಲಿತಾಂಶಗಳನ್ನು ಕೂಡ ತುಲಾರಾಶಿ ಪಡೆಯಲಿದೆ. ಹೌದು, 5ನೇ ಭಾವ ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಅಲ್ವಾ? ಕರೆಕ್ಟ್. ಹಾಗಾಗಿ ಅವರ ಆ ಕ್ರಿಯೇಟಿವ್ ಯೋಜನೆಗಳಿಗೆ ಸರಿಯಾದ ಮನ್ನಣೆ ಸಿಗುವ ಕಾಲವಿದು. ಹಾಗೆಯೇ ಮೇಷರಾಶಿಯ ವಿಚಾರವೂ ಅಷ್ಟೇ ರೋಚಕವಾಗಿದೆ. 11ನೇ ಭಾವದಲ್ಲಿರುವ ಶನಿಯು ಮೇಷರಾಶಿಗೆ ಸರ್ಕಾರಿ ಕೆಲಸದ ಅವಕಾಶಗಳನ್ನು ತರ್ತಾನೆ ಅಂತಿದೆ. ಹೌದು, ಪ್ರಭಾವಿ ಸ್ನೇಹಿತರ ಸಹಾಯವನ್ನು ಕೂಡ ತರ್ತಾನೆ. ಮತ್ತು ಆದಾಯದಲ್ಲಿ ದೊಡ್ಡ ಮಟ್ಟದ ಹೆಚ್ಚಳವನ್ನು ತರ್ತಾನೆ, ವಿಶೇಷವಾಗಿ 30ರಿಂದ 45 ವರ್ಷದೊಳಗಿನವರಿಗೆ. ಇದೊಂದು ಬೃಹತ್ ಪ್ರಗತಿಯ ಘಟ್ಟ ಅಂತ ಮಾಹಿತಿ ಇದೆ. ಆದರೆ ಹೇಳಿ. ಈ ಲೇಖನದಲ್ಲಿ ಮೇಷರಾಶಿಯವರಿಗೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಆ ಎಚ್ಚರಿಕೆ ಬಹಳ ದಪ್ಪ ಅಕ್ಷರಗಳಲ್ಲಿದೆ. ಯಾವುದೇ ಕಾರಣಕ್ಕೂ ಅಹಂಕಾರವನ್ನು ಮಾಡಬಾರ್ದು. ಹೌದು, ಅಹಂಕಾರವನ್ನು ಬಿಡಲೇಬೇಕು. ಆ ಎಚ್ಚರಿಕೆ ಬಹಳ ಮುಖ್ಯ. ಯಾಕೆಂದ್ರೆ 11ನೇ ಭಾವ ಲಾಭಸ್ಥಾನ. ಲಾಭಸ್ಥಾನ. ದಿಢೀರಂತ ಆದಾಯ, ಅಧಿಕಾರ ಬಂದಾಗ ಮನುಷ್ಯನಿಗೆ ಅಹಂಕಾರ ಬರುವುದು ಸಹಜ ತಾನೇ? ಖಂಡಿತ, ಮನುಷ್ಯನ ಸಹಜ ಗುಣ ಅದು. ಆದರೆ ಶನಿಗೆ ಅಹಂಕಾರ ಕಂಡ್ರೆ ಆಗೋದಿಲ್ಲ. ನೀವು ಅಹಂಕಾರ ಪಟ್ಟ ತಕ್ಷಣ ಆತ ತಾನು ಕೊಟ್ಟದನ್ನೆಲ್ಲ ವಾಪಸ್ ಕಸಿದುಕೊಳ್ಳಬಲ್ಲ. ಹುಷಾರಾಗಿರಬೇಕು ಅನ್ನೋದು ಸ್ಪಷ್ಟ. ಇನ್ನು ಈ ವಿನ್ನರ್ಸ್ ಲಿಸ್ಟ್ನಲ್ಲಿರೋ ಕೊನೆಯ ರಾಶಿ ವೃಷಭ. ಹೌದು, ವೃಷಭ. ವೃಷಭ ರಾಶಿಗೆ ಶನಿಯು ಕರ್ಮಸ್ಥಾನವನ್ನು ಬಲಪಡಿಸಲಿದ್ದಾನೆ. ಇದರಿಂದ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗಲಿದೆ. ಸರ್ಕಾರಿ ಪರೀಕ್ಷೆಗಳಲ್ಲಿ ಯಶಸ್ಸು ಕೂಡ ಸಿಗುತ್ತೆ. ಸಮಾಜದಲ್ಲಿ ಗೌರವ ಮತ್ತು ಮನೆ ಜಮೀನಿನಂತಹ ಸ್ಥಿರಾಸ್ತಿಯ ಲಾಭ ಸಿಗಲಿದೆ ಅಂತ ವರದಿ ಹೇಳಿದೆ. ಹೌದು, ಸಿಗುತ್ತೆ. ಆದರೆ ಇದನ್ನು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಒಂದು ಅತ್ಯಂತ ಸೂಕ್ಷ್ಮವಾದ ಸತ್ಯ ಹೊರಬರ್ತದೆ. ಅದೇನು ಸತ್ಯ? ಈ ಮೇಲಿನ 5 ರಾಶಿಗಳಿಗೆ ಸಿಗ್ತಿರುವ ಯಶಸ್ಸು ಕೇವಲ ಲಾಭ ಮಾತ್ರವಲ್ಲ. ಮತ್ತೆ ಉದಾಹರಣೆಗೆ ವೃಷಭ ರಾಶಿಗೆ ಈ ಯಶಸ್ಸಿನ ಜೊತೆಯಲ್ಲಿಯೇ ಕುಟುಂಬದ ಜವಾಬ್ದಾರಿ ಹೆಚ್ಚುತ್ತದೆ ಎಂದು ವರದಿ ಹೇಳ್ತದೆ. ಓಹೋ, ಜವಾಬ್ದಾರಿ ಕೂಡ ಬರುತ್ತೆ. ಇದರ್ಥ ಪ್ರತಿಯೊಂದು ಯಶಸ್ಸಿನ ಹಿಂದೆಯೂ, ಪ್ರತಿಯೊಂದು ಅಧಿಕಾರದ ಹಿಂದೆಯೂ ಒಂದು ಹೊಣೆಗಾರಿಕೆ ಅಡಗಿರುತ್ತದೆ. ಬ್ಯಾಲೆನ್ಸ್ ಮಾಡ್ತಾನೆ ಅಂತಾಯ್ತು. ಹೌದು, ಶನಿ ಉನ್ನತಿಯನ್ನು ನೀಡಿದಾಗ ಅದಕ್ಕೆ ತಕ್ಕಂತೆ ಜವಾಬ್ದಾರಿಯನ್ನು ಹೆಗಲಿಗೆ ಹಾಕುತ್ತಾನೆ ಎಂಬುದೇ ಇಲ್ಲಿನ ಆಳವಾದ ತರ್ಕ. ಬರೀ ಪವರ್ ಎಂಜಾಯ್ ಮಾಡ್ತೀನಿ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ಅಂದ್ರೆ ಶನಿ ಒಪ್ಪುದಿಲ್ಲ. ಇಲ್ಲಿ ವಿಷಯ ನಿಜಕ್ಕೂ ಅತ್ಯಂತ ಆಸಕ್ತಿದಾಯಕವಾಗುತ್ತದೆ. ಉಳಿದ ರಾಶಿಗಳ ವಿಶ್ಲೇಷಣೆಯನ್ನು ನೋಡಿದಾಗ ಆ ಪುರಾತನ ಜ್ಯೋತಿಷ್ಯಶಾಸ್ತ್ರ ಆಧುನಿಕ ಜೀವನ ಶೈಲಿಗೆ ಹೇಗೆ ಕನ್ನಡಿ ಹಿಡಿಯುತ್ತದೆ ಎಂಬುದು ಬೆರಗುಗೊಳಿಸುತ್ತದೆ. ಹೌದು, ಬಹಳ ಕುತೂಹಲಕಾರಿಯಾಗಿದೆ. ಉದಾಹರಣೆಗೆ ಧನುರಾಶಿಯನ್ನು ತೆಗೆದುಕೊಳ್ಳಿ. 3ನೇ ಭಾವದಲ್ಲಿ ಶನಿ ಇರುವುದರಿಂದ ಇವರ ಧೈರ್ಯ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ. ನಿಜ. ಆದರೆ ವರದಿಯಲ್ಲಿ ಸ್ಪಷ್ಟವಾಗಿ ಯೂಟ್ಯೂಬ್ ಮೀಡಿಯಾ ಮತ್ತು ಆ ಹೊಸ ಬಿಸ್ನೆಸ್ನಲ್ಲಿ ಅದ್ಭುತ ಬೆಳವಣಿಗೆ ಇದೆ ಎಂಬ ನಿರ್ದಿಷ್ಟ ಅಂಶವನ್ನು ಉಲ್ಲೇಖಿಸಲಾಗಿದೆ. ಹೌದು. ಪ್ರಾಚೀನ ಗ್ರಹಗಳ ಪ್ರಭಾವವನ್ನು ಇಂದಿನ ಡಿಜಿಟಲ್ ಯುಗದ ಯೂಟ್ಯೂಬ್ ಯಶಸ್ಸಿಗೆ ಲಿಂಕ್ ಮಾಡಿರೋದು ನಿಜಕ್ಕೂ ಫ್ಯಾಸಿನೇಟಿಂಗ್ ಅಲ್ವಾ? ಹೌದು. 3ನೇ ಭಾವ ಅಂದ್ರೆ ಸಂವಹನ, ಕಮ್ಯುನಿಕೇಷನ್ ಮತ್ತು ಧೈರ್ಯ. ಪುರಾತನ ಕಾಲದಲ್ಲಿ ಅದು ಓಲೆಗರಿ ಬರೆಯುವುದೋ ಅಥವಾ ಸಭೆಯಲ್ಲಿ ಮಾತನಾಡುವುದೋ ಆಗಿತ್ತು. ಕರೆಕ್ಟ್. ಇವತ್ತಿನ ಕಾಲದಲ್ಲಿ ಅತಿ ದೊಡ್ಡ ಕಮ್ಯುನಿಕೇಷನ್ ಟೂಲ್ ಅಂದ್ರೆ ಅದೇ ಯೂಟ್ಯೂಬ್ ಮತ್ತೆ ಸೋಷಿಯಲ್ ಮೀಡಿಯಾ ಅಲ್ವಾ? ಹೌದು, ಇಡೀ ಪ್ರಪಂಚವೇ ಅಲ್ಲಿದೆ. ಹಾಗಾಗಿ ಸಂವಹನದಿಂದ ಲಾಭ, ಪರಿಶ್ರಮದಿಂದ ರಾಜಯೋಗ ಖಚಿತ ಎಂದು ಧನುರಾಶಿಗೆ ಹೇಳಲಾಗಿದೆ. ಕಾಲಕ್ಕೆ ತಕ್ಕಂತೆ ಫಲಿತಾಂಶಗಳ ಸ್ವರೂಪ ಬದಲಾಗುವುದನ್ನು ಈ ವರದಿ ಬಹಳ ಚೆನ್ನಾಗಿ ಸೆರೆಹಿಡಿದಿದೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಇನ್ನು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಬಂದ್ರೆ ಇದು ಅಷ್ಟಮ ಶನಿಯ ಪ್ರಭಾವದ ಸಮಯ. ಅಂದ್ರೆ 8ನೇ ಭಾವದ ಪ್ರಭಾವ. ಹೌದು,
8ನೇ ಭಾವ. ವರದಿಯ ಪ್ರಕಾರ ಇದೊಂದು ಪರೀಕ್ಷೆಯ ಸಮಯ. ಅಷ್ಟಮ ಶನಿ ಅಂದ ಜನ ಹೆದರ್ಕೊಳ್ತಾರೆ ಅಲ್ವಾ? ಹೌದು, ಪರೀಕ್ಷೆ ಸಮಯ ನಿಜ. ಜನ ಭಯಪಡ್ತಾರೆ. ಆದ್ರೆ ಇದರಲ್ಲಿ ನಿರಾಶೆಯಾಗುವ ಅಗತ್ಯವಿಲ್ಲ. ಯಾಕೆ? ಈ 8ನೇ ಭಾವದ ಪರೀಕ್ಷೆಯನ್ನು ಒಂದು ಕಠಿಣವಾದ ವರ್ಕೌಟ್ ಟ್ರೈನಿಂಗ್ ತಹ ನೋಡಬಹುದು. ಓಹೋ, ಜಿಮ್ ಟ್ರೈನಿಂಗ್ ತರಹ. ಹೌದು. ಜಿಮ್ನಲ್ಲಿ ಮಸಲ್ಸ್ ಪೇನ್ ಆದ್ರೂ ಆಮೇಲೆ ಶಕ್ತಿ ಹೇಗೆ ಹೆಚ್ಚಾಗುತ್ತೋ ಹಾಗೆ ಈ ಕಠಿಣ ಪರೀಕ್ಷೆಯು ವ್ಯಕ್ತಿಯ ಆತ್ಮಬಲ ಮತ್ತು ಧೈರ್ಯವನ್ನು ಅಪಾರವಾಗಿ ಹೆಚ್ಚಿಸ್ತದೆ. ಅಂದ್ರೆ ಕಷ್ಟಗಳನ್ನ ಎದುರಿಸೋ ತಾಕತ್ತು ಬರುತ್ತೆ. ಖಂಡಿತ. ಹಳೆಯ ಮತ್ತು ಜಟಿಲವಾದ ಸಮಸ್ಯೆಗಳು ಬಗೆಹರಿಯುತ್ತವೆ. ಕರ್ಕಾಟಕ ರಾಶಿಗೆ ರಾಜಯೋಗ ಸ್ವಲ್ಪ ತಡವಾಗಿ ಬಂದ್ರೂ ಅದು ಅತ್ಯಂತ ಬಲವಾಗಿ ಮತ್ತು ಶಾಶ್ವತವಾಗಿ ಬರುತ್ತದೆ ಎಂಬುದು ಇಲ್ಲಿ ಗಮನಾರ್ಹ ಅಂಶ. ತಾಪಮಾನದಲ್ಲಿ ಬೆಂದಷ್ಟು ಚಿನ್ನದ ಹೊಳಪು ಹೆಚ್ಚಾಗುವ ಹಾಗೆ ಅಲ್ವಾ? ಸೂಪರ್ಬ್ ಎಕ್ಸಾಂಪಲ್. ಇನ್ನು ಸಿಂಹರಾಶಿಯವರಿಗೆ 7ನೆಯ ಭಾವದಲ್ಲಿ ಶನಿ ಸಂಚರಿಸಲಿದ್ದಾನೆ. ಇದು ಸಂಬಂಧಗಳನ್ನ ಸ್ಥಿರಗೊಳಿಸುವ ಸಮಯ ಅಂತ ವರದಿ ಹೇಳುತ್ತೆ. ಹೌದು, ವಿವಾಹ ಯೋಗ ಕೂಡಿ ಬರಲಿದೆ. ಜೊತೆಗೆ ಬಿಸ್ನೆಸ್ ಪಾಲುದಾರಿಕೆಯಲ್ಲಿ ದೊಡ್ಡ ಲಾಭದ ನಿರೀಕ್ಷೆಯಿದೆ. ಸರಿಯಾದ ಯೋಜನೆ ಮಾಡಿದರೆ ಈ ಅವಧಿಯಲ್ಲಿ ಸಿಂಹರಾಶಿಯವರು ಅಭೂತಪೂರ್ವ ಯಶಸ್ಸು ಕಾಣಬಹುದು. ನಿಜ. ಆದ್ರೆ ಇಲ್ಲೂ ಕೂಡ ಮೇಷರಾಶಿಯವರಂತೆಯೇ ಸಿಂಹರಾಶಿಯವರು ತಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ಬಿಡಬೇಕು ಎಂದು ಮೂಲ ವರದಿ ಕಟುನಿಟ್ಟಾಗಿ ಲೇತದೆ. ಹೌದು, ಪಾರ್ಟ್ನರ್ಶಿಪ್ ಅಂತ ಬಂದಾಗ ಈಗೋ ವರ್ಕೌಟ್ ಆಗಲ್ಲ ಅಲ್ವಾ? ಖಂಡಿತ ಆಗಲ್ಲ. 7ನೇ ಭಾವ ಅಂದ್ರೆ ಕೇವಲ ವ್ಯಾಪಾರವಲ್ಲ, ಅದು ಇತರರೊಂದಿಗಿನ ನಮ್ಮ ಒಡನಾಟ. ಅಲ್ಲಿ ನಾನು ಅನ್ನೋ ಅಹಂಕಾರ ಬಂದ್ರೆ ಶನಿಯು ಸಂಬಂಧಗಳನ್ನೇ ಮುರಿದು ಬುದ್ಧಿ ಕಲಿಸ್ತಾನೆ. ಇನ್ನು ಕನ್ಯಾರಾಶಿಯವರಿಗೆ 6ನೇ ಭಾವದ ಪ್ರಭಾವವಿದೆ. ಇವರು ತಮ್ಮ ಶತ್ರುಗಳ ಮೇಲೆ ಜಯ ಸಾಧಿಸಲಿದ್ದಾರೆ. ಹೌದು, ಉದ್ಯೋಗದಲ್ಲಿ ಸ್ಥಿರತೆ, ಆರೋಗ್ಯದಲ್ಲಿ ಸುಧಾರಣೆ ಕೂಡ ಆಗುತ್ತೆ. ಮತ್ತು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಇವರದಾಗಲಿದೆ. ಕನ್ಯಾರಾಶಿಯವರಿಗೆ ರಾಜಯೋಗವು ಕೇವಲ ಕಠಿಣ ಕೆಲಸ ಮತ್ತು ಶ್ರಮದ ಮೂಲಕವೇ ಒಲಿಯಲಿದೆ ಅಂತ ವರದಿ ಸ್ಪಷ್ಟಪಡಿಸಿದೆ. ಅಂದ್ರೆ ಶಾರ್ಟ್ಕಟ್ಸ್ ಇಲ್ಲ ಅಂತಾಯ್ತು. ಕರೆಕ್ಟ್, ಶಾರ್ಟ್ಕಟ್ಸ್ ಆಗಲ್ಲ. ವೃಶ್ಚಿಕ ರಾಶಿಯವರಿಗೆ 4ನೇ ಭಾವದಲ್ಲಿ ಶನಿ ಇರೋದ್ರಿಂದ ಇದು ಆಸ್ತಿಯೋಗದ ಸಮಯ. ಹೌದು, ಕುಟುಂಬದಲ್ಲಿ ಶಾಂತಿ ಮತ್ತು ಹಳೆಯ ಸಮಸ್ಯೆಗಳ ನಿವಾರಣೆ ಆಗಲಿದೆ. ಭೌತಿಕವಾಗಿ ಇದು ಬಹಳ ಒಳ್ಳೆಯ ಸಮಯ. ಆದ್ರೆ ಇದರ ಜೊತೆಯಲ್ಲೇ ಒಂದು ದೊಡ್ಡ ಎಚ್ಚರಿಕೆಯೂ ಇದೆ. ಹೌದು, ತಾಯಿಯ ಆರೋಗ್ಯ. ಕರೆಕ್ಟ್. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅತ್ಯಗತ್ಯ ಅಂತ ವರದಿ ಒತ್ತಿ ಹೇಳಿದೆ. 4ನೇ ಭಾವ ವಾಹನ ಆಸ್ತಿಯ ಜೊತೆಗೆ ತಾಯಿಯ ಸ್ಥಾನವೂ ಹೌದು ಅಲ್ವಾ? ಹೌದು. ಭೌತಿಕ ಲಾಭಗಳು ಬಂದಾಗ ಮನುಷ್ಯ ತನ್ನ ಮೂಲವನ್ನು ಅಂದರೆ ಆ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡುವ ಸಾಧ್ಯತೆ ಇರುತ್ತೆ. ಅದನ್ನು ತಡೆಯುವುದಕ್ಕೆ ಈ ಎಚ್ಚರಿಕೆ ಬಹಳ ಅರ್ಥಪೂರ್ಣವಾಗಿದೆ. ಹಾಗೆಯೇ ಮಿಥುನ ರಾಶಿಯ ವಿಚಾರವನ್ನ ಗಮನಿಸಿದ್ರೆ 9ನೇ ಭಾವದಲ್ಲಿ ಶನಿ ಇರುವುದರಿಂದ ಭಾಗ್ಯಬಲ ಹೆಚ್ಚಾಗುತ್ತದೆ. ವಿದೇಶ ಯೋಗ, ಉನ್ನತ ವಿದ್ಯಾಭ್ಯಾಸದ ಅವಕಾಶಗಳು ಸಿಗುತ್ತವೆ. ಹೌದು, ಧಾರ್ಮಿಕ ಯಾತ್ರೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಂತಹ ಅತ್ಯುತ್ತಮ ಫಲಿತಾಂಶಗಳು ಸಿಗಲಿವೆ. ಇಲ್ಲಿಯೂ ಕೂಡ ತಂದೆಯ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸಬೇಕು ಎಂದು ವರದಿ ಸೂಚಿಸುತ್ತದೆ. ಹೌದು, 9ನೇ ಭಾವ ತಂದೆಯ ಸ್ಥಾನ ಕೂಡ ಹೌದು. ಕೊನೆಯದಾಗಿ ಮೀನರಾಶಿಯವರ ಬಗ್ಗೆ ಹೇಳೋದಾದ್ರೆ 12ನೇ ಭಾವದಲ್ಲಿ ಶನಿ ಸಂಚರಿಸುತ್ತಾನೆ. ಇದು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಬೆಳವಣಿಗೆಯ ಸಮಯ. ಧ್ಯಾನ, ಆತ್ಮಜ್ಞಾನದ ಕಡೆಗೆ ಒಲವು ಹೆಚ್ಚಾಗಲಿದೆ. ವಿದೇಶದಿಂದ ಲಾಭ ಮತ್ತು ಹಳೆಯ ಕಷ್ಟಗಳ ನಿವಾರಣೆ ಆಗಲಿದೆ. ಆದರೆ ಆ ಮೀನರಾಶಿಯವರು ತಮ್ಮ ಖರ್ಚುಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸುವುದು ಈ ಅವಧಿಯಲ್ಲಿ ಅತ್ಯಗತ್ಯವಾಗಿದೆ ಅಂತ ಹೇಳಲಾಗಿದೆ. ಖಂಡಿತ. ಈ ಎಲ್ಲ 12 ರಾಶಿಗಳ ವಿವರಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಗೆಲ್ಲರಿಗೂ ಸ್ಪಷ್ಟವಾಗಿ ಕಾಣುವ ಒಂದು ಸಾಮಾನ್ಯ ಎಳೆ ಇದೆ. ಯಾವ ಎಳೆ ಅದು? ನೋಡಿ, ಶನಿಯು ಭೌತಿಕ ಲಾಭಗಳನ್ನು ಮುಕ್ತವಾಗಿ ನೀಡುತ್ತಿದ್ದಾನೆ. ಅದು ವೃಶ್ಚಿಕ ರಾಶಿಗೆ ಸಿಗುವ ಆಸ್ತಿಯಾಗಿರಬಹುದು, ಧನುರಾಶಿಗೆ ಸಿಗುವ ಯೂಟ್ಯೂಬ್ ಮತ್ತು ಮೀಡಿಯಾ ಯಶಸ್ಸಾಗಿರಬಹುದು, ಹೌದು, ಅಥವಾ ಮೇಷರಾಶಿಗೆ ಸಿಗುವ ಆದಾಯ ಹೆಚ್ಚಳವಾಗಿರಬಹುದು. ಆದರೆ ಈ ಭೌತಿಕ ಲಾಭಗಳನ್ನು ನೀಡುವಾಗಲೇ ಆತ ಆರೋಗ್ಯ ಮತ್ತು ಸಂಬಂಧಗಳ ವಿಚಾರದಲ್ಲಿ ಒಂದು ಜಾಗರೂಕತೆಯನ್ನು ಬೇಡುತ್ತಿದ್ದಾನೆ. ಅಂದ್ರೆ ಆ ಬ್ಯಾಲೆನ್ಸ್ ಮಾಡೋದನ್ನ ಕಲಿಸ್ತಿದ್ದಾನೆ. ಹೌದು. ಭೌತಿಕ ಪ್ರಪಂಚದ ಯಶಸ್ಸು ಎಷ್ಟೇ ಇದ್ರೂ ಮಾನವೀಯ ಸಂಬಂಧಗಳು ಮತ್ತು ಆರೋಗ್ಯದ ಕಡೆಗಿನ ಜವಾಬ್ದಾರಿಯನ್ನು ಮರೆಯಬಾರದು ಎಂಬುದೇ ಈ ವಿಶ್ಲೇಷಣೆಯ ಸಾರಾಂಶ. ನಿಜಕ್ಕೂ ಅರ್ಥಪೂರ್ಣವಾದ ವಿಶ್ಲೇಷಣೆ. ಆದರೆ ಈ ವಿಚಾರವನ್ನು ಆ ಕುತೂಹಲವಿರುವ ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದು ಬಹುಮುಖ್ಯ ಅಲ್ವಾ? ಹೌದು, ಪ್ರಾಯೋಗಿಕ ಅಳವಡಿಕೆ ಮುಖ್ಯ. ಕೇವಲ ಫಲಿತಾಂಶಗಳನ್ನು ತಿಳಿದುಕೊಂಡ್ರೆ ಸಾಲದು. ಶನಿಯ ಅನುಗ್ರಹ ಪಡೆಯಲು ಏನು ಮಾಡಬೇಕು ಎಂಬ ಪ್ರಾಯೋಗಿಕ ಪರಿಹಾರಗಳನ್ನು ಮೂಲ ವರದಿ ನೀಡಿದೆ.
ಏನು ಪರಿಹಾರಗಳನ್ನು ಹೇಳಿದ್ದಾರೆ? ಆ ಸರಳ ಪರಿಹಾರಗಳಂದ್ರೆ ಶನಿವಾರದಂದು ಎಣ್ಣೆ ದೀಪ ಹಚ್ಚುವುದು, ಕಪ್ಪು ಎಳ್ಳು ದಾನ ಮಾಡುವುದು, ಹನುಮಾನ್ ಚಾಲಿಸ ಪಠಿಸುವುದು ಮತ್ತು ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು. ಈ ಆಚರಣೆಗಳನ್ನು ಶ್ರದ್ಧೆಯಿಂದ ಮಾಡುವುದರಿಂದ ಕಷ್ಟಗಳು ದೂರವಾಗುತ್ತವೆ ಅಂದ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಬರೀ ದೀಪ ಹಚ್ಚಿ ಕೂತ್ಬಿಟ್ರೆ ರಾಜಯೋಗ ಬಂದ್ಬಿಡುತ್ತಾ? ಇದು ಒಂದು ಬಹುಮುಖ್ಯ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಖಂಡಿತ ಇಲ್ಲ. ಹೌದಲ್ವಾ? ಈ ಪೂಜೆಗಳು, ಮಂತ್ರಪಠಣಗಳು ಮತ್ತು ಪರಿಹಾರಗಳು ಮನುಷ್ಯನ ಮನಸ್ಸಿಗೆ ಒಂದು ರೀತಿಯ ಶಾಂತಿ, ಏಕಾಗ್ರತೆ ಮತ್ತು ಧನಾತ್ಮಕ ಶಕ್ತಿಯನ್ನು ನೀಡಬಲ್ಲವು. ಮಾನಸಿಕ ನೆಮ್ಮದಿ ಸಿಗುತ್ತೆ. ಹೌದು. ನಾವು ಮಾನಸಿಕವಾಗಿ ಕುಗ್ಗಿ ಹೋದಾಗ ಈ ಆಚರಣೆಗಳು ನಮ್ಗೆ ಎದ್ದು ನಿಲ್ಲುವ ಶಕ್ತಿ ಕೊಡುತ್ತವೆ. ಆದ್ರೆ ನಾವು ಮೂಲ ವರದಿಯ ಒಟ್ಟಾರೆ ಆಶಯವನ್ನು ಮರೆಯಬಾರದು. ವರದಿಯ ಆಶಯ ಏನಾಗಿತ್ತು? ವರದಿಯು ಪದೇ ಪದೇ ಬಹಳ ಸ್ಪಷ್ಟವಾಗಿ ಒತ್ತಿ ಹೇಳುವ ಒಂದು ಸಾಲಿದೆ. ಶನಿಯು ಶ್ರಮಕ್ಕೆ ಮಾತ್ರ ಫಲ ನೀಡುತ್ತಾನೆ. ಅಂದ್ರೆ ದೇವರ ಕೋಣೆಯಲ್ಲಿ ಕೂತು ಜಪ ಮಾಡಿದಷ್ಟೇ ಶ್ರದ್ಧೆಯಿಂದ ನಮ್ಮ ಕೆಲಸದ ಜಾಗದಲ್ಲಿ ಬೆವರು ಸುರಿಸ್ಬೇಕು ಅಂಟ್ಲೇ? 100% ಸತ್ಯ. ಯಾರು ತಪ್ಪು ಮಾಡ್ತಾರೋ ಅವರಿಗೆ ಪಾಠ ಕಲಿಸ್ತಾನೆ ಅನ್ನೋದು ಎಷ್ಟು ಸತ್ಯವೋ, ಯಾರು ಬೆವರು ಸುರಿಸ್ತಾರೋ ಅವರಿಗೆ ಪ್ರತಿಫಲ ಗ್ಯಾರಂಟಿ ಅನ್ನೋದು ಕೂಡ ಅಷ್ಟೇ ಸತ್ಯ. ಅಂದ್ರೆ ಪ್ರಾಮಾಣಿಕತೆ ಮುಖ್ಯ. ಹಾಗಾಗಿ ದೀಪ ಹಚ್ಚುವುದು ಅಥವಾ ಮಂತ್ರ ಜಪಿಸುವುದರ ಜೊತೆಗೆ ನಿಜವಾದ ಮತ್ತು ಅತ್ಯಂತ ಪ್ರಭಾವಶಾಲಿ ಪರಿಹಾರವೆಂದರೆ ಅದು ನಮ್ಮ ಕರ್ತವ್ಯದಲ್ಲಿ ತೋರುವ ಪ್ರಾಮಾಣಿಕತೆ ಮತ್ತು ನಿರಂತರವಾದ ಕಠಿಣ ಪರಿಶ್ರಮ. ಶ್ರಮವಿಲ್ಲದೆ ಕೇವಲ ಪರಿಹಾರಗಳಿಂದ ಯಾವುದೇ ರಾಜಯೋಗ ಒಲಿಯುವುದಿಲ್ಲ ಎಂಬುದೇ ಇದರ ಹಿಂದಿನ ಲಾಜಿಕ್. ಖಂಡಿತ. ಶಾರ್ಟ್ಕಟ್ಟಿಂದ ಏನೂ ಸಿಗಲ್ಲ. ಒಟ್ಟಾರೆಯಾಗಿ ಈ ಸಂಪೂರ್ಣ ಮಾಹಿತಿಯ ಸಾರಾಂಶವನ್ನ ಹೇಳುವುದಾದ್ರೆ 2026 ಎಂಬುದು ಶ್ರಮಜೀವಿಗಳಿಗೆ ರಾಜಯೋಗವನ್ನು ತಂದುಕೊಡುವ ವರ್ಷ. ಹೌದು. ಶನಿಯು ಶಿಸ್ತು, ಹೊಣೆಗಾರಿಕೆ ಮತ್ತು ಸ್ಥಿರತೆಯನ್ನು ಕಲಿಸುವ ಜಗತ್ತಿನ ಅತಿದೊಡ್ಡ ಶಿಕ್ಷಕ. ನಿಜವಾದ ಮಾತು. 5 ರಾಶಿಗಳಿಗೆ ಬೃಹತ್ ರಾಜಯೋಗವಿದ್ದರೂ ಉಳಿದ ರಾಶಿಗಳಿಗೂ ತಮ್ಮದೇ ಆದ ವಿಶಿಷ್ಟ ಲಾಭಗಳು ಮತ್ತು ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳುವ ಅವಕಾಶಗಳಿವೆ. ಎಲ್ಲರಿಗೂ ಅವರವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇದೆ. ಕಷ್ಟಪಟ್ಟು ದುಡಿಯುವವರಿಗೆ ಶನಿ ಎಂದಿಗೂ ಅನ್ಯಾಯ ಮಾಡೋದಿಲ್ಲ ಎಂಬುದೇ ಈ ಅಧ್ಯಯನದ ಒಟ್ಟಾರೆ ಸಂದೇಶ. ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಹೋದರೆ ಗ್ರಹಗತಿಗಳು ಕೂಡ ನಮಗೆ ಪೂರಕವಾಗಿಯೇ ಸ್ಪಂದಿಸುತ್ತವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಹೌದು. ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಾವೆಲ್ಲರೂ ಯೋಚಿಸಲು ಒಂದು ಹೊಸ ದೃಷ್ಟಿಕೋನವನ್ನು ನೀಡಬಯಸುತ್ತೇನೆ. ಖಂಡಿತ ಹೇಳಿ. ಶನಿಯು ಹಳೆಯ ಸಾಲ ಮತ್ತು ಕರ್ಮಗಳನ್ನು ತೀರಿಸುತ್ತಾನೆ ಎಂದಾದರೆ 2026ರಲ್ಲಿ ಕೆಲವರಿಗೆ ಎದುರಾಗಬಹುದಾದ ಆ ವಿಳಂಬಗಳು, ಅಡೆತಡೆಗಳು ಅಥವಾ ಕಷ್ಟಗಳು ವಾಸ್ತವವಾಗಿ ನಮ್ಮನ್ನು ಅರ್ಹತೆಯಿಲ್ಲದ ಮತ್ತು ಭವಿಷ್ಯದಲ್ಲಿ ಉಳಿಸಿಕೊಳ್ಳಲಾಗದ ಯಶಸ್ಸಿನಿಂದ ರಕ್ಷಿಸುವ ಒಂದು ಗುರಾಣಿಯಾಗಿರಬಹುದೇ? ವಾವ್! ಯೋಚಿಸಿ ನೋಡಿ. ಶನಿ ನೀಡುವ ಈ ಕಠಿಣ ಪರೀಕ್ಷೆಗಳು ಮುಂಬರುವ ದಶಕದ ಬದುಕಿಗೆ ಅತ್ಯಂತ ಭದ್ರವಾದ ಬುನಾದಿಯನ್ನು ಹಾಕಲು ಆತ ನೀಡುತ್ತಿರುವ ಮರೆಮಾಚಿದ ಆಶೀರ್ವಾದವಾಗಿರಬಹುದೇ? ವಾವ್! ಇದೊಂದು ಅದ್ಭುತವಾದ ಪ್ರಶ್ನೆ. ಬಹಳಷ್ಟು ಬಾರಿ ನಮಗೆ ಬೇಗ ಯಶಸ್ಸು ಸಿಗ್ಲಿಲ್ಲ ಅಂತ ನಾವು ಕೊರಗ್ತೇವೆ. ಆದರೆ ಅರ್ಹತೆ ಇಲ್ಲದೆ ಸಿಕ್ಕ ಯಶಸ್ಸು ಉಳಿಯೋದಿಲ್ಲ ಅನ್ನೋದನ್ನೇ ಶನಿ ಈ ವಿಳಂಬಗಳ ಮೂಲಕ ಕಲಿಸ್ತಿರಬಹುದು ಅಲ್ವಾ? ಖಂಡಿತ. ಅದೇ ಶನಿಯ ದೊಡ್ಡ ಪಾಠ. ಈ ಆಳವಾದ ಚಿಂತನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂತಹುದು. ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ನಾವು ಹೇಗೆ ಸ್ವೀಕರಿಸ್ತೇವೆ ಎಂಬುದರ ಮೇಲೇ ನಮ್ಮ ಭವಿಷ್ಯ ನಿಂತಿದೆ. ಹೌದು. ಇಂದಿನ ಈ ಆಳವಾದ ಅಧ್ಯಯನದಿಂದ ಲಭ್ಯವಾಗಿರುವ ಮಾಹಿತಿಯನ್ನು ಕುತೂಹಲವಿರುವ ಪ್ರತಿಯೊಬ್ಬರೂ ತಮ್ಮ ಜೀವನದ ಒಳಿತಿಗಾಗಿ ತಮ್ಮ ಗುರಿಗಳನ್ನು ತಲುಪುವಲ್ಲಿ ಒಂದು ಮಾರ್ಗದರ್ಶಿಯಾಗಿ ಬಳಸ್ಕೊಳ್ತಾರೆ ಎಂದು ನಂಬಿದ್ದೇನೆ. ನನಗೂ ಅದೇ ನಂಬಿಕೆ ಇದೆ. ಕಠಿಣ ಶ್ರಮ, ಪ್ರಾಮಾಣಿಕತೆ ಮತ್ತು ತಾಳ್ಮೆ ನಮ್ಮದಾಗಿದ್ದರೆ ಖಂಡಿತವಾಗಿಯೂ ಒಳ್ಳೆಯ ದಿನಗಳು ಬಂದೇ ಬರ್ತವೆ. ಮತ್ತೊಂದು ಕುತೂಹಲಕಾರಿ ಚಿಂತನೆಗೆ ಹಚ್ಚುವಂಥ ವಿಷಯದ ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಲಿಯುತ್ತಿರಿ, ಬೆಳೆಯುತ್ತಿರಿ.